ಪುಟಾಣಿ ಕೇಳುಗರಿಗೆಲ್ಲ ಪ್ರೀತಿಯ ನಮಸ್ಕಾರ. ಇವತ್ತು ನನ್ನೊಂದಿಗೆ ಮಾತನಾಡಲಿಕ್ಕೆ ಇದ್ದಾಳೆ ಆದ್ಯ. ಮೌಂಟ್ ಕಾರ್ಮೆಲ್ ಸೆಂಟ್ರಲ್ ಸ್ಕೂಲ್ನಲ್ಲಿ 6ನೇ ತರಗತಿಯಲ್ಲಿ ಕಲಿತಾ ಇದ್ದಾಳೆ. ಇವಳು ತಬಲಾವಾದಕಿ. ಸುಮಾರು 50ಕ್ಕಿಂತ ಹೆಚ್ಚು ವೇದಿಕೆಗಳಲ್ಲಿ ಕಾರ್ಯಕ್ರಮಗಳನ್ನು ನೀಡಿದಾಳೆ. ತಬಲಾವಾದನದಲ್ಲಿ ತುಂಬಾ ಬಹುಮಾನಗಳನ್ನ ಪಡ್ಕೊಂಡಿದ್ದಾಳೆ. ಈಗ ಇವಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವಳ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಆದ್ಯ. ಥ್ಯಾಂಕ್ಸ್ ಮೇಡಮ್. ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೇನೆ. ತಬ್ಲಾ ಎಲ್ಲ ಇಟ್ಕೊಂಡು ಬಂದಿದ್ದೀಯ ಇವತ್ತು. ಹಾಗಾದ್ರೆ ನಮ್ಗೆ ತಬ್ಲಾವಾದನ ಕೇಳಲಿಕ್ಕೆ ಇದೆ ಅಂತ ಆಯ್ತು. ಹೌದು ಮ್ಯಾಮ್, ಮಾತಾಡುವ ಜೊತೆಗೇನೆ ನಾನು ಸ್ವಲ್ಪ ತಬ್ಲಾ ಸಪ್ಲೈ ಮಾಡ್ತೇನೆ. ಸರಿ, ಹಾಗಾದ್ರೆ ಈಗ ಹೇಳು, ತಬ್ಲಾದಲ್ಲಿ ಆಸಕ್ತಿ ಹೇಗ್ ಬಂತು ನಿನ್ಗೆ? ನನ್ನ ಅಪ್ಪ ತಬ್ಲಾ ಕ್ಲಾಸಿಗೆ ಹೋಗ್ತಿದ್ರು. ಸೊ ಪ್ರತಿ ವಾರ ಅವರ ಜೊತೆಗೇನೆ ನಾನು ಸಹ ಹೋಗ್ತಿದ್ದೆ. ನಾನು ಅವಾಗ 3 ವರ್ಷ ಇದ್ದೆ. ಸೊ ಪ್ರತಿ ವಾರ ಹೋಗೋದನ್ನು ನೋಡಿ ಸರ್ ನನ್ನ ಹತ್ರ ಒಮ್ಮೆ ಕೇಳಿದ್ರು, ಎಂತ ನೀನು ಸೇರ್ತೀಯ ಅಂತ. ಅದಕ್ಕೆ ನಾನು ಹೌದಂತ ಹೇಳಿದೆ. ಮತ್ತೆ ಸರ್ ಹೇಳಿದ್ರು ಅಪ್ಪನ ಹತ್ರ, ಬೇಡ ಸ್ವಲ್ಪ ಕೈ ಗಟ್ಟಿ ಆಗಲಿ ಮತ್ತೆ 5 ವರ್ಷ ಆಗಲಿ ಅಂತ ಹೇಳಿದ್ರು. ನಾನು ಆಯ್ತಂತ ಹೇಳಿದೆ. ಮತ್ತೆ ಕ್ಲಾಸಿಗೆ ಹೋಗೋದು ಬಿಡಲಿಲ್ಲ, ನಾನು ಹೋಗ್ತಾನೆ ಇದ್ದೆ. ಸೊ ಮತ್ತೆ ಸರ್ ಹೇಳಿದ್ರು ನನ್ನ ಅಪ್ಪನ ಹತ್ರ, ನೋಡುವ, ಒಂದು ಬೋಲ್ ಕೊಟ್ಟು ನೋಡ್ತೇನೆ ಮತ್ತೆ ನೋಡುವ ಅಂತ ಹೇಳಿದ್ರು. ಅದಕ್ಕೆ ಸರ್ ಒಂದು ಬೋಲ್ ಕೊಟ್ಟರು. ನಾನು ಅದನ್ನು ದಿನ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಕ್ಲಾಸಿಗೆ ಹೋಗುವಾಗ ಸರಿಗೆ ನುಡಿಸಿ ತೋರಿಸಿದೆ. ಸರಿಗೆ ಖುಷಿಯಾಗಿ ಅವರು ನನ್ನ ತಬ್ಲಾ ಕ್ಲಾಸಿಗೆ ಸೇರಿಸಿದ್ರು. ಆಗ ಎಷ್ಟು ವರ್ಷ ನಿನ್ಗೆ? 3.5 ವರ್ಷ. 3.5. ಸರಿ. ಅಲ್ಲಿ ನಾನು 2.5 ಗಂಟೆ ಎಲ್ಲ ಕೂತದನ್ನು ನೋಡಿ ಸರ್ ಕೇಳಿದ್ರು. ಆಗ 3.5 ವರ್ಷದಲ್ಲಿ 2 ಗಂಟೆ ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ದೀಯಾ? ಹೌದು. ಸರಿ. ಈಗ 3.5 ವರ್ಷ ಅಂತ ಹೇಳುವಾಗ ನಿನ್ನ ಕೈ ಬೆರಳುಗಳು ತುಂಬಾ ಎಳತ್ತು ಅಲ್ವಾ? ಕೈಯೆಲ್ಲ ನೋವು ಆಗ್ಲಿಲ್ವಾ ನಿನಗೆ? ಕೈ ಫಸ್ಟಿಗೆ ಸ್ಟಾರ್ಟಿಂಗ್ ಸ್ವಲ್ಪ ನೋವು ಆಗ್ತಿತ್ತು. ಮತ್ತೆ ಅದು ಸ್ವಲ್ಪನೇ ಅಭ್ಯಾಸ ಮಾಡಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಮತ್ತೆ ಸರಿ ಆಯಿತು. ನನ್ನ ಅಪ್ಪ ತುಂಬ ಪ್ರೋತ್ಸಾಹ ಮಾಡಿದ್ದಾರೆ. ಅವರ ಜೊತೆ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ. ಮತ್ತೆ ತಪ್ಪಾದಾಗ ನನ್ನನ್ನು ಹೇಗೆ ನುಡಿಸ್ಬೇಕಂತ ತೋರಿಸಿ ಮತ್ತೆ ಅದು ಸರಿ ಆಯಿತು. ಮತ್ತೆ ನೋವು ಅದಕ್ಕೆ ಏನಾದರೂ ಎಕ್ಸಸೈಸಾ ಇಲ್ಲ ಏನಾದರೂ ಹಾಗೆ ಏನಾದರೂ ಹೇಳಿಕೊಟ್ಟಿದ್ರಾ? ಇಲ್ಲ, ಪ್ರಾಕ್ಟೀಸ್ ಮಾಡಿ ಮತ್ತೆ ಸರಿ ಆಯ್ತು. ನೀನ್ ಅಪ್ಪ ನಾನು ಕರೆಕ್ಟ್ ಮಾಡ್ತಿದ್ಯಾ? ತಪ್ಪು ಮಾಡಿದನ ಅಪ್ಪ ಹೇಳ್ತಿದ್ರು ಅಂತ ಹೇಳಿದೆ. ನೀನ್ ಹೇಳ್ತಿದ್ಯಾ ಅಪ್ಪನಿಗೆ? ಸ್ವಲ್ಪ ಹೇಳ್ತಿದ್ದೆ. ಮತ್ತೆ ಎಲ್ಲಿ ಎಲ್ಲ ಕಾರ್ಯಕ್ರಮ ಕೊಟ್ಟಿದೀಯಾ? ನಾನು ನನ್ನ ಮೊದಲನೆಯ ಸ್ಟೇಜ್ ಧ್ಯಾನ್ ಸಂಗೀತದಲ್ಲಿ ಸೋಲೋ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೇನೆ. ಅದು ಧ್ಯಾನ್ ಸಂಗೀತ ಅಕಾಡೆಮಿ, ನನ್ನ ಹಾರ್ಮೋನಿಯಂ ಗುರುಗಳಾದ ಶ್ರೀ ಅಮಿತ್ ಕುಮಾರ್ ಬೆಂಗ್ರೆ ಸರ್ ಅವರ ಧ್ಯಾನ್ ಸಂಗೀತ ಅಕಾಡೆಮಿಯಲ್ಲಿ ನಾನು ಸೋಲೋ ಕೊಟ್ಟಿದ್ದೇನೆ. ಅದು ನನಗೆ 7 ವರ್ಷ ಇರುವಾಗ ನಾನು ಕೊಟ್ಟಿದ್ದೇನೆ. ಅದು ನಾನು 15 ನಿಮಿಷ ನಾನು ಕೊಟ್ಟಿದ್ದೇನೆ. ಸೊ ಮತ್ತೆ ನಾನು ಕದ್ರಿ ಗೋಪಾಲ್ನಾಥ್ ಅವರ ಅಕಾಡೆಮಿಯಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ರು. ಅದರಲ್ಲಿ ನಾನು ಸೋಲೋ ಮತ್ತೆ ಖ್ಯಾಲ್ ಗಾಯನವನ್ನು ಸಾಥ್ ಮಾಡಿದ್ದೆ. ಮತ್ತೆ ಥಂಡರ್ ಕಿಡ್ಸ್ ಎಂಬ ಮಕ್ಕಳ ವಾದ್ಯಗೋಷ್ಠಿ ತಂಡ ಇತ್ತು. ಅದು ಶ್ರೀನಿವಾಸ್ ರಾವ್ ಸರ್ ಅವರ. ಅದರಲ್ಲಿ ತಬಲವಾದಕಿಯಾಗಿ ನಾನು ತುಂಬ ಕಡೆಗಳಿಗೆ ಹೋಗಿದ್ದೇನೆ. ಮತ್ತೆ ಅಬ್ಬಕ್ಕ ರಾಣಿ ಉತ್ಸವ ಅಂತ ಇತ್ತು, ಅದಕ್ಕೆ ಸರ್ ನಾನು ಸಾಥ್ ಮಾಡಿದ್ದೇನೆ. ಮತ್ತೆ ಸುಮಾರು ಚಾನಲ್ಗಳಲ್ಲಿ ಎಲ್ಲ ನಾನು ನುಡಿಸಿದ್ದೇನೆ. ಕಾರ್ಯಕ್ರಮ ಎಲ್ಲ ಕೊಟ್ಟಿದ್ದೀಯಾ? ಈಗ ಗುರುಗಳ ಬಗ್ಗೆ ಹೇಳಿಲ್ಲ ನೀನು. ಗುರುಗಳು ಶ್ರೀ ವಿದ್ವಾನ್ ಮಾಧವಾಚಾರ್ಯ ಅಂತ, ಅವರು ಉಡುಪಿಯಲ್ಲಿ ಕಲಿಸ್ತಾರೆ. ತುಂಬಾ ಪಾಪ ಇದ್ದಾರೆ, ಬಟ್ ಕಲಿಯೋದ್ರ ಬಗ್ಗೆ ಸ್ವಲ್ಪ ಸ್ಟ್ರಿಕ್ಟ್ ಇದ್ದಾರೆ. ಇಲ್ಲದ್ರೆ ಪಾಪ ಇದ್ದಾರೆ, ವಾತಾವರಣ ಎಲ್ಲ ಚಂದ ಉಂಟು. ಹೌದಾ? ಚಂದ ಕಲಿಸ್ತಾರೆ. ಸರಿ. ಈಗ ಬಹುಮಾನ ಎಲ್ಲಿ ಎಲ್ಲ ಸಿಕ್ಕಿದೆ ನಿನ್ಗೆ? ಬಹುಮಾನ ರಾಗ ತರಂಗ್ ಅಂತ ಇತ್ತು. ಅದರಲ್ಲಿ ಸೋಲೋ ಪರ್ಫಾರ್ಮೆನ್ಸ್ ನಾನು 3 ವರ್ಷದಿಂದ ಕೊಡ್ತಿದ್ದೇನೆ. ಸೊ 3 ವರ್ಷದಿಂದ ನನಗೆ ಪ್ರಥಮ ಬಹುಮಾನ ಸಿಗ್ತಾ ಉಂಟು. ಥಂಡರ್ ಕಿಡ್ಸ್ ಅಲ್ಲಿ ಬಹುಮಾನ ಸಿಕ್ಕಿದೆ. ತಬ್ಲಾ ಜೂನಿಯರ್ ಪರೀಕ್ಷೆಯಲ್ಲಿ ನನಗೆ ಸ್ಟೇಟ್ ಅಲ್ಲಿ 2nd ರ್ಯಾಂಕ್ ಬಂದಿದೆ. ಅದು ತುಂಬಾ ಖುಷಿಯಾಗಿದೆ ನನಗೆ. ಮತ್ತೆ ಯಮಹಾ ಮ್ಯೂಸಿಕ್ ಸ್ಕ್ವೇರ್ ಅಂತ ಒಂದು ಕಾಂಪಿಟೇಷನ್ ಇತ್ತು, ಅದರಲ್ಲಿ ಸಹ ನನಗೆ ಪ್ರಥಮ ಬಹುಮಾನವನ್ನು ಪಡೆದಿದ್ದೇನೆ. ಈಗ ತಬಲಾದ ಎಕ್ಸಾಮ್ ಎಲ್ಲ ಹೇಗಿರುತ್ತೆ? ಈಗ ನೀನು ಹೇಳಿದೆ ಅಲ್ಲ, ತಬಲಾ ಜೂನಿಯರ್ ಎಕ್ಸಾಮ್ ಅಲ್ಲಿ ಅಂತ ಹೇಳಿದೆ ಅಲ್ಲ, ಅದು ಹೇಗಿರುತ್ತೆ ಎಕ್ಸಾಮ್? ಅದರಲ್ಲಿ ಥಿಯರಿ ಮತ್ತೆ ಪ್ರಾಕ್ಟಿಕಲ್ ಅಂತ ಇರುತ್ತೆ. ಥಿಯರಿ 2 ಇರುತ್ತೆ, ಪ್ರಾಕ್ಟಿಕಲ್ 2 ಇರುತ್ತೆ. ಸೊ ಅದು ಥಿಯರಿ ಅಂದ್ರೆ ಬರೆಯೋದು ಎಕ್ಸಾಮ್, ಮತ್ತೆ ಪ್ರಾಕ್ಟಿಕಲ್ ನಾವು ತೋರಿಸಬೇಕು. ಥಿಯರಿಯಲ್ಲಿ ನಾನು ತುಂಬಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತಿದ್ದೆ ಕನ್ನಡದಲ್ಲಿ ಬರೆಯೋದೆಲ್ಲ. ಸೊ ಕನ್ನಡದಲ್ಲಿ ಬರೀಲಿಕ್ಕೆ ಚಾಯ್ಸ್ ಉಂಟು. ನಾನು ಕನ್ನಡದಲ್ಲಿ ಬರ್ತಿದ್ದೆ. ಸೊ ತುಂಬಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ತಿತ್ತು. ಸೊ ಅದಕ್ಕೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೆ ನಾನು. ನೋಟ್ಸ್ ಎಲ್ಲ ಇರುತ್ತೆ ಅದಕ್ಕೆ? ತುಂಬಾ ಇರುತ್ತೆ, ತುಂಬಾ ನೋಟ್ಸ್ ಇರುತ್ತೆ. ಮತ್ತೆ ತಬಲಾ ಪ್ಲೇಯರ್ಸ್ ಇದ್ದು ಜೀವನ ಚರಿತ್ರೆ. ಈಗ ಯಾರು ನಿಂದು ಫೇವ್ರೇಟ್ ಈಗ ತಬಲಾ ವಾದಕರು? ರಿಂಪ ಶಿವ ಮತ್ತೆ ಜಾಕಿರ್ ಜೈನ್.
ಈಗ ನೀನು 50 ವೇದಿಕೆಗಳ ಕಾರ್ಯಕ್ರಮ ಎಲ್ಲ ಕೊಟ್ಟಿದೀಯ. ಈಗ ನಿನ್ಗೆ ಈಗ್ಲೂ ನೆನಪಲ್ಲಿರುವಂತಹ ಯಾವ್ದಾದ್ರು ಘಟನೆ ಅಂತ ಹೇಳಿದ್ರೆ ಯಾವ್ದನ್ನ ಹಂಚ್ಕೊಳ್ತೀಯ? 2 ಇದೆ. ಎಲ್ಲವೂ ಸಹ ನನ್ನ ನೆನಪಿನಲ್ಲಿ ಇರುವುದೇ, ಬಟ್ 2 ತುಂಬಾ ಇಂಪಾರ್ಟೆಂಟ್. ಅದು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ನಾವು ಭಜನಾ ಕಾರ್ಯಕ್ರಮವನ್ನು ಮಾಡಿದ್ವಿ. ಸೊ ಆವಾಗ ನಾನು ಒಂದು ಸಾಂಗಿಗೆ ಪ್ಲೇ ಮಾಡ್ತೇನೆ ಅಂತ ಡಿಸೈಡ್ ಮಾಡಿದ್ದೆ. ಸೊ ಆವಾಗ ಸರ್ ಕೂಡ ನನ್ನ ಜೊತೆ ಬಂದು ನಾವಿಬ್ರು ಸಹ ಒಟ್ಟಿಗೆ ಪ್ಲೇ ಮಾಡಿದ್ವಿ. ಅವರು ನನಗೆ ಚೆನ್ನಾಗಿ ಪ್ರೋತ್ಸಾಹ ಮಾಡಿ ಬ್ಯಾಕಪ್ ಎಲ್ಲ ಕೊಟ್ಟಿದ್ದಾರೆ. ಅದು ಸಾಂಗ್ ಚಂದ ಬಂತು. ಸೊ ಅದು ನನ್ನ ಮರೆಯಲಾಗದ ಕ್ಷಣ. ಮತ್ತೆ ಇನ್ನೊಂದು, ಕಳೆದ ಡಿಸೆಂಬರಲ್ಲಿ ಜಾಕಿರ್ ಹುಸೈನ್ ಅವರಿಗೆ ಶ್ರದ್ಧಾಂಜಲಿ ಸಭೆ ಇತ್ತು. ಅದರಲ್ಲಿ ಸಹ ನಾನು ಸರ್ ಜೊತೆ ಒಂದು ಸೋಲೋ ಕೊಟ್ಟಿದ್ದೇನೆ. ಸರ್ ಲೇರಕ್ಕೆ ಕೂತಿದ್ರು. ಸೊ ನಾನು ಸೋಲೋವನ್ನು ಕೊಟ್ಟಿದ್ದೇನೆ. ಏನ್ ಹೇಳಿದ್ರು ಸರ್? ಚಂದ ಆಯ್ತು ಅಂತ ಹೇಳಿದ್ರು. ಎಲ್ಲರಿಗೆ ಖುಷಿ ಆಯ್ತು ಅವಾಗ. ನಿನಗೆ ಇಷ್ಟರವರೆಗೆ ಸಿಕ್ಕ ಕಮೆಂಟ್ಸ್ ಅಲ್ಲಿ ಯಾವುದು ತುಂಬಾ ಇಷ್ಟವಾದ ಕಮೆಂಟ್? ಅಂದ್ರೆ ನಿಂಗೆ ತುಂಬಾ 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 ಖುಷಿ ಆಯ್ತು ಅದು ಕೇಳಿ? ಅದು ಸರ್ ಎಲ್ಲ ಕೆಲವೊಂದು ಸರ್ತಿ ಪ್ರೋಗ್ರಾಮ್ ಇದ್ರೆ ನಾವು ವಿಡಿಯೋ ಕಳಿಸಿದ್ರೆ ಅದರಲ್ಲಿ ಚಂದಾಗಿದೆ ಅಥವಾ ಏನಾದರೂ ಹೇಳ್ತಾರೆ. ಅದು ನನಗೆ ತುಂಬಾ ಹೆಲ್ಪ್ಫುಲ್ ಆಗಿ ನನಗೆ ಖುಷಿ ಆಗ್ತದೆ. ಪುನಃ ಹುಮ್ಮಸ್ ಬರ್ತದೆ ಅಲ್ಲ ಮುಂದಿನದಕ್ಕೆ, ಇನ್ನೂ ಒಳ್ಳೆ ಪ್ರಿಪೇರ್ ಆಗ್ಲಿಕ್ಕೆ. ಆದ್ಯ, ನಿನ್ನ ತಬಲವಾದನದ ಬಗ್ಗೆ ತುಂಬಾ ಮಾತಾಡಿದೆವು. ಈಗ ನಿನ್ನ ತಬಲವಾದನ ಕೇಳಬೇಕು ಅಂತ ಆಸೆ. ಕೇಳಿಸ್ತೀಯಾ? ಫಸ್ಟಿಗೆ ನಾನು ಗಣೇಶ ವಂದನನ್ನು ಮಾಡ್ತೇನೆ. ಕತ್ತಿಟ್ಟ ತಾಕಿನದ ಶ್ರೀ ಶಂಕರ ಸುತ ಉಮಾನಂದನ ಸಿದ್ಧಿ ಪ್ರದಾಯಕ ಶ್ರೀ ಗಜಾನನ ಕತ್ತಿಟ್ಟ ತಾಕಿನದ ತಿಟ್ಟ ಕತ ಗದಿಗನ ಲಂಬೋದರ ವಿಘ್ನೇಶ್ವರ ಗಣೇಶ ಗಣಪತಿ ಜಗತ್ ರಕ್ಷಕ ಅಧಿಕಂ ಪ್ರಣಾಮದ 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 ಪ್ರಣಾಮ. ಈಗ ಒಂದು ತೀನ್ತಾಲದಲ್ಲಿ ಒಂದು ರೇಲ ನುಡಿಸ್ತೇನೆ. ಸರಿ ಸರಿ. ಈಗ ನಿಂದು ಪ್ರಾಕ್ಟೀಸ್ ಎಲ್ಲ ಹೇಗೆ? ಪ್ರಾಕ್ಟೀಸ್ ನನಗೆ ಒಂದು ಟೈಮ್ ಟೇಬಲ್ ಇದೆ. ಸೊ ಬೆಳಗ್ಗೆ 5:30 ಎದ್ದು ನಾನು ಎಕ್ಸಸೈಸ್ ಎಲ್ಲ ಆಗಿ ನಾನು ತಬಲಾ ಪ್ರಾಕ್ಟೀಸ್ ಮಾಡ್ತೇನೆ. ಒಂದು ಎಕ್ಸಸೈಸ್ ಹೇಳಿದ್ರೆ ಸ್ಕಿಪ್ಪಿಂಗ್ ಅದೆಲ್ಲ ಓಕೆ. ಸೊ ಅದಾದ್ಮೇಲೆ ನಾನು ತಬಲಾ ಪ್ರಾಕ್ಟೀಸ್ ಮಾಡ್ತೇನೆ 1 ಗಂಟೆ ಬೆಳಗ್ಗೆ ಸ್ಕೂಲಿಗೆ ಹೋಗುವ ಮೊದಲು. ಮತ್ತೆ ಯಾವಾಗ್ಲೂ
ಮತ್ತೆ ಸಂಜೆ ನಾನು TT ಕ್ಲಾಸಿಗೆ ಹೋಗದಿದ್ದರೆ ನಾನು ಓದಿ ಎಲ್ಲ ಮಾಡ್ತೇನೆ. ಇಲ್ಲದಿದ್ದರೆ ನನ್ನ TT ಕ್ಲಾಸಿಗೆ ಬಂದು ಓದಿ ಎಲ್ಲ ಆದಮೇಲೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತೇನೆ. ಸಂಜೆ TT ಕ್ಲಾಸಿಂದ ಬಂದ ಮೇಲೆ ಸಹ ನಾನು ಹಾರ್ಮೋನಿಯಂ ಸಹ ಪ್ಲೇ ಮಾಡ್ತೇನೆ ಸ್ವಲ್ಪ. ಇದು ನಿಂದು ಬೇರೆ ಚಟುವಟಿಕೆಯಾ, ಹಾರ್ಮೋನಿಯಂ ಮತ್ತೆ ಟೇಬಲ್ ಟೆನ್ನಿಸ್? ಎಷ್ಟು ವರ್ಷದಿಂದ ಕಲಿತಾ ಇದೆಯಾ ಟೇಬಲ್ ಟೆನ್ನಿಸ್? ಟೇಬಲ್ ಟೆನ್ನಿಸ್ ಒಂದು 7 ವರ್ಷದಿಂದ ಕಲಿತಿದ್ದೇನೆ. ಮತ್ತೆ ಹಾರ್ಮೋನಿಯಂ 6 ತಿಂಗಳಿಂದ ನಾನು ಕಲಿತಿದ್ದೇನೆ. ಟೇಬಲ್ ಟೆನ್ನಿಸ್ ಅನ್ನು ಶ್ರೀ ಅಶ್ವಿನ್ ಕುಮಾರ್ ಪಡುಕೋಣೆ ಅವರ PTTC ಅಕಾಡೆಮಿಯಲ್ಲಿ ನಾನು ಕಲಿತಿದ್ದೇನೆ. ಯಾವಾಗ್ಲೂ ಹೋಗ್ತೀಯಾ ಕ್ಲಾಸಿಗೆ? ಹೋಗ್ತೇನೆ. ಟೇಬಲ್ ಟೆನ್ನಿಸ್ ಕ್ಲಾಸಿಗೆ ಯಾವಾಗ್ಲೂ ಇರ್ತದೆ ಅದು? ಡೈಲಿ ಇರ್ತದೆ. ಅದೇಗೆ ಮ್ಯಾನೇಜ್ ಮಾಡ್ತೀಯಾ? ಸ್ಕೂಲು, ತಬಲಾ, ಹಾರ್ಮೋನಿಯಂ ಮತ್ತೆ ಇದು ಟೇಬಲ್ ಟೆನ್ನಿಸ್ ಕ್ಲಾಸ್ ಎಲ್ಲ? ನನಗೆ ಒಂದು ಟೈಮ್ ಟೇಬಲ್ ಇದೆ. ಸೊ ಅದರ ಪ್ರಕಾರ ಎಲ್ಲ ಮಾಡ್ಕೊಂಡು ಬಂದರೆ ಅದು ಮತ್ತೆ ಸ್ಕೂಲಿಗೆ ಬಂದ ಮೇಲೆ ನಾನು ಸ್ನ್ಯಾಕ್ಸ್ ಎಲ್ಲ ತಿಂದು ಮತ್ತೆ ಕ್ಲಾಸಿಗೆ ಹೋಗ್ತೇನೆ ಒಂದು 7:30ವರೆಗೆ. ಮತ್ತೆ ಬಂದು ಫ್ರೆಶ್ ಅಪ್ ಆಗಿ ಊಟ ಮಾಡಿ ಎಲ್ಲ ನಾನು ಸ್ವಲ್ಪ ಹೋಮ್ವರ್ಕ್ ಎಲ್ಲ ಮಾಡಿ ಸ್ಕೂಲಿದ್ದು ಓದಿ ಮತ್ತೆ ನಾನು ಒಂದು 10 ನಿಮಿಷ ಹಾರ್ಮೋನಿಯಂ ಪ್ರಾಕ್ಟೀಸ್ ಮಾಡ್ತೇನೆ. ರಜೆ ಇದ್ದರೆ ತುಂಬ ಮಾಡ್ತೇನೆ ಹಾರ್ಮೋನಿಯಂ ಪ್ರಾಕ್ಟೀಸ್. ಬಟ್ ನಾನು 5ವರೆಗೆ ಹೇಳ್ಬೇಕಲ್ಲ, ಸೊ ರಾತ್ರಿ ಬೇಗ ಮಲಗ್ತೇನೆ ಸ್ವಲ್ಪ. ಎಷ್ಟು ಗಂಟೆಗೆ ಸ್ಕೂಲ್ ಬಿಡುದು ನಿನಗೆ? ಸ್ಕೂಲ್ 3:15ಗೆ ಬಿಡ್ತದೆ. ನಾನು ಮನೆಗೆ ಬರುವಾಗ 3:45 ಆಗ್ತದೆ. ಆಟ ಎಲ್ಲ ಆಡ್ಲಿಕ್ಕೆ ಹೋಗುದಿಲ್ವಾ? ಇಲ್ಲ, ಹೊರಗೆ ಇಲ್ಲ. ನಿಂಗೆ ಇದ್ರಲ್ಲೇ ಬ್ಯುಸಿ ಆಗ್ತದೆ ಅಲ್ಲ? ಹಾರ್ಮೋನಿಯಂ ಅಲ್ಲಿ ಆಸಕ್ತಿ ಹೇಗೆ ಬಂತು ನಿನ್ಗೆ? ನಾನು ಜಸ್ಟ್ ಕ್ಲಾಸಿಗೆ ಹೋಗ್ತಿದ್ದೆ ಅಷ್ಟೇ. ನನಗೆ ಒಂದು ಇಂಟ್ರೆಸ್ಟ್ ಆಯಿತು ಹಾರ್ಮೋನಿಯಂಗೆ ಹೋಗ್ಬೇಕಂತ, ಸೊ ಹಾಗೆ ಹೋಗಿದ್ದೆ. ಅದು ಈಗ ಹಾರ್ಮೋನಿಯಂ ಕಲ್ತದ್ದು ಈ ತಬ್ಲಕ್ಕೆ ಎಷ್ಟು ಇದಾಯಿತು, ಹೆಲ್ಪ್ ಆಯಿತು? ತಬ್ಲಕ್ಕೆ ಮತ್ತೆ ಹಾರ್ಮೋನಿಯಂಗೆ ಹಾಗೆ ಕನೆಕ್ಷನ್ ಇಲ್ಲ. ಮತ್ತೆ ಅದು ಹಾರ್ಮೋನಿಯಂ ಮತ್ತೆ ತಬ್ಲಕ್ಕೆ ಲೇಯರ್ ಸಾತಿ ಕೊಡ್ಲಿಕ್ಕೆ ಹಾರ್ಮೋನಿಯಂ ಬೇಕಾಗ್ತದೆ. ಸೊ ಹಾಗಾಗಿ ನೀನ್ ಕಲ್ತದ್ದ ಹಾರ್ಮೋನಿಯಂ ಅಲ್ಲ? ನಿನ್ಗೆ ಆಸಕ್ತಿ ಇತ್ತ? ಇಲ್ಲ, ಆಸಕ್ತಿ ಇತ್ತು. ಹಾಗೆ. ಮತ್ತೆ ಸ್ಕೂಲ್ ಬಗ್ಗೆ ಹೇಳು, ಹೇಗಿದೆ ಪ್ರೋತ್ಸಾಹ ಸ್ಕೂಲಲ್ಲೆಲ್ಲ? ಸ್ಕೂಲ್ ನಾನು 3rd ಸ್ಟ್ಯಾಂಡರ್ಡ್ವರೆಗೆ ನಾನು ಡೆಲ್ಲಿ ಪಬ್ಲಿಕ್ ಸ್ಕೂಲಲ್ಲಿದ್ದೆ, MRPLಲ್ಲಿ. ಮತ್ತು 4th ಸ್ಟ್ಯಾಂಡರ್ಡಿಂದ ನಾನು ಮೌಂಟ್ ಕಾರ್ಮೆಲ್ ಸೆಂಟ್ರಲ್ ಸ್ಕೂಲಲ್ಲಿ ಕಲಿತಿದ್ದೇನೆ. ಟೀಚರ್ಸ್ ತಬ್ಲಾ ಅಥವಾ ಯಾವುದೇ ಇದ್ದರೂ ಎನ್ಕರೇಜ್ ಮಾಡ್ತಾರೆ. ಮತ್ತು ಯಾವುದಾದ್ರೂ ಪ್ರೈಸ್ ಸಿಕ್ಕಿದ್ರೆ ನಮ್ಮ ಬೆಳಗ್ಗೆ ಅಸೆಂಬ್ಲಿ ಟೈಮಲ್ಲಿ ಇಡೀ ಸ್ಕೂಲಿಗೆ ಅನೌನ್ಸ್ ಮಾಡ್ತಾರೆ ಅವರು ಪ್ರೈಸ್ ಸಿಕ್ಕಿದೆ ಅಂತ. ಅದೆಲ್ಲ ಖುಷಿ ಆಗ್ತದೆ ಅನೌನ್ಸ್ ಮಾಡುವಾಗ. ಏನು ಹೇಳ್ತಾರೆ ಟೀಚರ್ನವರು, ಫ್ರೆಂಡ್ಸ್ ಎಲ್ಲ? ಖುಷಿ ಆಗ್ತದೆ. ಅವರು ಅದರ ಬಗ್ಗೆನೇ ಮಾತಾಡ್ತಿರ್ತಾರೆ, ಎಲ್ಲಿ ಆಗಿದ್ದು ಫಸ್ಟ್ ಹಾಗೆಲ್ಲ ಮಾತಾಡ್ತಿರ್ತಾರೆ. ಈಗ ಸ್ಕೂಲ್ ಪ್ರೋಗ್ರಾಮಿಗೆಲ್ಲ ನೀನೇ ತಬ್ಲಾ ಪ್ಲೇ ಮಾಡ್ತೀಯಾ ಹೇಗೆ? ನಮಗೆ ಲಾಸ್ಟ್ ಇಯರ್ ಆನ್ಯುವಲ್ ಡೇಗೆ ನಾನು ತಬ್ಲಾ ಪ್ಲೇ ಮಾಡಿದ್ದೆ, ಒಂದು ಸಾಂಗಿಗೆ ಪ್ಲೇ ಮಾಡಿದ್ದೆ. ಯಾವ ಸಾಂಗ್ ಅದು? ಸಿನಿಮಾದ ಅಲ್ಲ? ಸಿನಿಮಾದ್ದು. ಮತ್ತೆ ಮನೆಯವರ ಬಗ್ಗೆ ಹೇಳು. ಅಪ್ಪ ಉದಯ್ ಕುಮಾರ್ ಅಂತ, ಅವರು MRPLಲ್ಲಿ ಚೀಫ್ ಮ್ಯಾನೇಜರ್ ಆಗಿ ಸರ್ವಿಸ್ನಲ್ಲಿದ್ದಾರೆ. ಅಮ್ಮ ಅರ್ಚನಾ ಅಂತ ಹೌಸ್ ವೈಫ್. ಮನೆಯಲ್ಲಿ ನೀವು ಮೂವರೆಯಾ? ಮತ್ತೆ ಒಂದು ನನ್ನ ಪೆಟ್ ಡಾಗ್ ಉಂಟು, ಚುಕ್ಕಿ ಅಂತ. ಚುಕ್ಕಿಯಾ? ಇಬ್ರು ಸಹ ಎಲ್ಲ ನನ್ನ ತಬ್ಲಕ್ಕೆ ಮತ್ತೆ ಸ್ಪೋರ್ಟ್ಸ್ ಜರ್ನಿಗೆಲ್ಲ ತುಂಬಾ ಹೆಲ್ಪ್ ಮಾಡ್ತಾರೆ, ಪ್ರೋತ್ಸಾಹ ನೀಡ್ತಾರೆ. ಈಗ ಚುಕ್ಕಿ ನೀನು ತಬ್ಲಾ ನುಡಿಸುವಾಗ ಏನ್ ಮಾಡ್ತಾಳೆ? ಮಾಡ್ತಾಳ? ಹುಡುಗಿಯಾ? ಏನ್ ಮಾಡ್ತಾಳೆ ಅವಳು? ಅವಳು ಚಂದ ಕೇಳ್ತಾಳೆ, ಅಲ್ಲಿಗೆ ಮಲಗ್ತಾಳೆ. ಇವನ್ ಹೊರಗೆ ಇದ್ರು ಸಹ ನಾನು ಪ್ಲೇ ಮಾಡೋದು ನೋಡಿ ಒಳಗೆ ಬಂದು ಕೂತ್ಕೊಂಡು ಚೆನ್ನಾಗಿ ಕೇಳ್ತಾಳೆ. ಯಾವಾಗ್ಲೂ 1 ಗಂಟೆ ನುಡಿಸ್ತೀಯ ಅಂತ ಹೇಳಿ. ಇವನ್ ನಾವು ಸಂಜೆ ಎಲ್ಲ ರಜೆ ಇರುವಾಗ ನಾವೆಲ್ಲ ಪ್ರಾಕ್ಟೀಸ್ ಮಾಡ್ತಿರ್ತೀವಿ, ಸಾಂಗ್ ಎಲ್ಲ ಹೇಳಿ ಪ್ರಾಕ್ಟೀಸ್ ಮಾಡ್ತಿರ್ತೀವಿ. ಸೊ ಆವಾಗ ಸಹ ಚಂದ ಕೇಳ್ತಾಳೆ, ಅಲ್ಲೇ ಮಲಗ್ತಿರ್ತಾಳೆ. ಹೌದಾ? ನಿಂಗೆ ಪ್ರಾಣಿಗಳಂತ ಹೇಳಿದ್ರೆ ತುಂಬಾ ಇಷ್ಟವಾ? ಹೌದು, ತುಂಬಾ ಇಷ್ಟ. ಹೌದಾ? ಏನಾದ್ರೂ ಮಾಡಿದ್ಯಾ ಈ ಪ್ರಾಣಿಗಳಿಗೋಸ್ಕರ? ಹೌದು, ನಾನು ಚಿಕ್ಕ ಇರುವಾಗ ಯಾವಾಗ ಸಹ ರೇಡಿಯೋ ಆನ್ ಇರ್ತಿತ್ತು. ಸೊ ಒಂದು ದಿನ ಹಾಗೇನೆ ತೌಸಿಫ್ ಅಣ್ಣ ಅಂತ ಒಬ್ರು ಅನಿಮಲ್ ರೆಸ್ಕ್ಯೂವರ್ ಇದ್ದಾರೆ. ಆಗ ನಾನು ಸಹ ಆಟ ಆಡ್ತಿದ್ದೆ ಮತ್ತೆ ಅದನ್ನು ಕೇಳ್ತಿದ್ದೆ. ಅವ್ರು ಹೇಳಿದ್ರು ಗೌರ್ಮೆಂಟ್ ಇಂದ ಏನು ಫಂಡ್ ಇಲ್ಲ, ನಂಗೆ ಫೈನಾನ್ಷಿಯಲ್ ತುಂಬಾ ಕಷ್ಟ ಆಗ್ತದೆ ಅಂತ ಹೇಳಿದ್ರು ಅನಿಮಲ್ಸ್ಗೆ ಫುಡ್ ಎಲ್ಲ ಕೊಡ್ಲಿಕ್ಕೆ. ಸೊ ನಾನು ನನ್ನ ರೂಮಿಗೆ ಹೋಗಿ ನಾನು ಪಿಗ್ಗಿ ಬ್ಯಾಂಕ್ ತಂದು ಕೊಟ್ಟೆ ಅಮ್ಮನ ಹತ್ರ. ನಂಗೆ ತುಂಬಾ ದುಡ್ಡುಂಟು, ಕೊಡಿ ಸ್ವಲ್ಪ. ನಿನಗೆ ಯಾರು ಕೊಟ್ಟದ್ದು? ನನ್ಗೆ ದಿನ ಅಪ್ಪ ಕೊಡ್ತಿದ್ದು. ಅಪ್ಪ ಕೊಡ್ತಿದ್ದ, ನೀನು ಅದರಲ್ಲಿ ಹಾಕ್ತಿದ್ದೆ. ಹೇಳಿದ್ರೆ ಮತ್ತೆ ನನ್ನ ಹತ್ರ ತುಂಬಾ ದುಡ್ಡಿದೆ, ಅವರಿಗೆ ಕೊಡಿ ಅಂತ ಹೇಳಿದೆ. ಸೊ ಅಮ್ಮನಿಗೆ ಖುಷಿಯಾಗಿ ಮತ್ತೆ ನಾವು ಪ್ರತಿ ವರ್ಷ ಈಗ ನನ್ನ ಬರ್ಡೇಗೆ ಕೇಕ್ ಕಟ್ ಮಾಡೋದಿಲ್ಲ, ನಾವು ನನ್ನ ದುಡ್ಡು ಸೇವ್ ಮಾಡಿದ್ದನ್ನು ನಾನು ಅದರ ದುಡ್ಡಿನಿಂದ ನಾನು ಅನಿಮಲ್ಸಿಗೆ ಫುಡ್ ಅಥವಾ ಮೆಡಿಸಿನ್
ಅದೆಲ್ಲ ಓ. ಅದನ್ನು ಸರ್ ತೌಸಿಫ್ ಅಣ್ಣನಿಗೆ ಎವ್ರಿ ಇಯರ್ ನನ್ನ ಬರ್ಡೇ ದಿವಸ ಕೊಡ್ತೇನೆ. ಪ್ರತಿ ವರ್ಷ ಅದೇ ಹಾಗೆ ಆಚರಣೆ ಮಾಡುದಾ? ಕೇಕ್ ಕಟ್ ಮಾಡುದಿಲ್ಲ. ನಿನ್ನಾಗೆ ಎಲ್ರಿಗೂ ಈ ವಿಚಾರ ಮನಸ್ಸಿಗೆ ಬಂದ್ರೆ ತುಂಬಾ ಒಳ್ಳೇದಲ್ಲ. ಪ್ರಾಣಿಗಳಿಗೆ ಎಷ್ಟು ಹೆಲ್ಪ್ ಆಗ್ಬೋದು. ಹೌದು, ಫಸ್ಟಿಗೆ ನಂಗೆ ಅಪ್ಪನ ಮೇಲೆ ಬೇಸರ ಆಗ್ತಿತ್ತು ಕೇಕ್ ಕಟ್ ಮಾಡ್ಲಿಕ್ಕಿಲ್ಲ ಅಂತ. ಮತ್ತೆ ನಂಗೆ ಸಹ ಕೇಕ್ ಕಟ್ ಮಾಡದೆ ಇದ್ರಲ್ಲಿ ನಂಗೆ ಖುಷಿ ಬಂತು, ಒಂದು ಹೆಲ್ಪ್ ಮಾಡ್ತಿದ್ದೇನೆ ಅಂತ. ಮತ್ತೆ ಗೊತ್ತಾಯ್ತು ಅದು ಕೇಕ್ ಎಲ್ಲ ಹೆಲ್ತಿಗೆ ಒಳ್ಳೇದಲ್ಲ, ಸೊ ಅದು ವೇಸ್ಟ್, ಸ್ವಲ್ಪ ಕಟ್ ಮಾಡ್ಲಿಕ್ಕೆ ಮಾತ್ರ ಖುಷಿ, ಮತ್ತೆ ವೇಸ್ಟ್ ಅಲ್ಲ. ನಂಗೆ ಇದರಲ್ಲಿ ಶೇರ್ ಮಾಡೋದ್ರಲ್ಲಿ ನಂಗೆ ಖುಷಿ ಆಯ್ತು. ಈಗ ಎಷ್ಟು ವರ್ಷದಿಂದ ಇದನ್ನ ಪಾಲಿಸ್ಕೊಂಡು ಬರ್ತಾ ಇದ್ದೀಯಾ? ನಾನು ಒಂದು 6 ವರ್ಷದಿಂದ. 6 ವರ್ಷದಿಂದ ಅಲ್ಲಿಗೆ ಹೋಗ್ತೀಯ ಬರ್ಡೇ ದಿನ? ಹೌದು. ಹೋಗಿ ಅವರು ನಮ್ಮ ಮನೆ ಹತ್ರ ಬರ್ತಾರೆ, ಅಥವಾ ನಾವು ಅವರಿಗೆ ಕೊಟ್ಟು ಬರುದು. ಆ ನಾಯಿಗಳನ್ನೆಲ್ಲ ಮಾತನಾಡಿಸಿ ಬರುದಿಲ್ವಾ? ಹೇಗಾಗ್ತದೆ? ಯಾವುದೆಲ್ಲ ಪ್ರಾಣಿ ಇದೆ ಅಲ್ಲಿ? ಅಲ್ಲ, ಅವರು ನಮ್ಗೆ ಎಲ್ಲಾದ್ರೂ ಸಿಗ್ತಾರೆ, ಅಲ್ಲಿ ಕೊಡುದು. ನೀನು ಅಲ್ಲಿಗೆ ಹೋಗುದಿಲ್ಲ. ಅವರು ಹೇಳ್ತಾರೆ ನಾನು ಇಲ್ಲಿದ್ದೇನೆ ಅಂತ, ಸೊ ನಾವು ಅಲ್ಲಿಗೆ ಹೋಗಿ ಕೊಟ್ಟು ಬರುದು. ಅಲ್ಲಿಗೆ ಹೋಗುದಿಲ್ಲ ನಾವು. ಅಲ್ಲಿಗೆ ಹೋಗ್ಲಿಲ್ವಾ ನೋಡ್ಲಿಕ್ಕೆ? ಹೀಗೆ ಇಲ್ಲ, ನಾನು ಒಮ್ಮೆ ಹೋಗಿದ್ದೆ. ಹೇಗನ್ನಿಸ್ತು ಹೋಗಿ? ತುಂಬಾ ಖುಷಿ ಆಯ್ತು. ಕ್ಯೂಟ್ ಪಪ್ಪೀಸ್ ಎಲ್ಲ ಇತ್ತು, ಅದು ಆಟ ಆಡ್ತಿತ್ತು. ಈಗ ಏನಾದ್ರೂ ಸಂದೇಶ ಹೇಳಲಿಕ್ಕೆ ಇಷ್ಟಪಡ್ತೀಯ ಕಾರ್ಯಕ್ರಮವನ್ನ ಕೇಳುತ್ತಿರುವ ಮಕ್ಕಳಿಗೆ? ಕೊಡ್ತೇನೆ, ಹೇಳು. ಸ್ಕೂಲಿನ ಪಾಠಗಳಿಗೆ ನಾವು ಫಸ್ಟ್ ಪ್ರಿಯಾರಿಟಿ ಕೊಡಬೇಕು. ಮತ್ತು ಸ್ಕೂಲಿನ ಸ್ಟಡೀಸ್ ಜೊತೆನೆ ನಾವು ಏನಾದರೂ ಹವ್ಯಾಸವನ್ನು ಇಟ್ಕೊಳ್ಳಬೇಕು. ಮತ್ತು ಮೊಬೈಲ್ ಹಾಗೂ ಟಿ ವಿಯಲ್ಲಿ ನಾವು ಜಾಸ್ತಿ ಟೈಮ್ ವೇಸ್ಟ್ ಮಾಡಬಾರ್ದು. ನಾನು ಮೊಬೈಲ್ ನೋಡೋದಿಲ್ಲ, ಆದರೆ ಟಿ ವಿ ಸ್ಯಾಟರ್ಡೆ ಸಂಡೇ ನಾನು 1 hour ನೋಡ್ತೇನೆ ರಾತ್ರಿ. ಮತ್ತೆ ಸ್ಯಾಟರ್ಡೆ ಅಂಡ್ ಸಂಡೇ ರಾತ್ರಿ 1 hour ನೋಡ್ತೇನೆ. ಮತ್ತೆ ಮೊಬೈಲ್ ನೋಡೋದಿಲ್ಲ. ಮತ್ತೆ ನಾವು ಪೇರೆಂಟ್ಸ್ ಹೇಳಿದ್ದು ಮತ್ತು ಗುರುಗಳು ಹೇಳಿದೆಲ್ಲ ಕೇಳಬೇಕು. ಸೊ ಅವರು ಆಶೀರ್ವಾದ ಕೊಟ್ಟರೆ ನಮಗೆ ಸಾಧಿಸ್ಬೋದು. ಮತ್ತು ನಾವು ಜಂಕ್ ಫುಡ್ ಮತ್ತು ಪ್ಯಾಕೆಟ್ ಫುಡ್ ಎಲ್ಲ ಅದು ತಿನ್ನಬಾರ್ದು. ನಾವು ಅಮ್ಮ ಏನು ಮಾಡ್ತಾರೆ ಮನೆಯಲ್ಲಿ ತರಕಾರಿ ಅದನ್ನೆಲ್ಲ ತಿನ್ನಬೇಕು. ನಾವು ಶ್ರದ್ಧೆಯಿಂದ ಅಭ್ಯಾಸ ಮಾಡಿದರೆ, ಪರಿಶ್ರಮ ಪಟ್ಟರೆ ನಮಗೆ ಯಶಸ್ಸು ಸಿಗುತ್ತದೆ. ಮತ್ತು ಇದು ನನ್ನ ಮೊದಲ ಹೆಜ್ಜೆ ಮಾತ್ರ. ನಾನೇನು ದೊಡ್ಡ ಸಾಧನೆ ಮಾಡಲಿಲ್ಲ, ಬಟ್ ಸಾಧನೆಯ ಹಾದಿಯು ಇನ್ನೂ ದೂರವಿದೆ. ಸರಿ, ಈಗ ನೀನು ಸಂದೇಶ ಒಳ್ಳೆ ಸಂದೇಶ ಕೊಟ್ಟಿದೀಯಾ. ಇದನ್ನ ನೀನು ಪಾಲಿಸ್ತಿದ್ದೀಯಾ? ನೀನು ಪಾಲಿಸಿದ ನಂತರ ಬೇರೆಯವರಿಗೆ ಹೇಳ್ತಾ ಇದ್ದೀಯಾ, ಹೇಗೆ? ಹೌದು ಮ್ಯಾಮ್. ನೋಡುವ ನಿನ್ನ ಸಂದೇಶ ಕೇಳಿ ಎಷ್ಟು ಮಕ್ಕಳು ಪಾಲಿಸ್ತಾರೆ ಅಂತ ಹೇಳ್ಬಹುದು ಮತ್ತೆ. ಓಕೆ ಮ್ಯಾಮ್. ಈಗ ಬಾಲ ಪ್ರತಿಭೆಗಳಿಗೆ ನಾನೀಗ ಕೊನೆಯದಾಗಿ ಇದೇ ಪ್ರಶ್ನೆ ಕೇಳುದು, ಮುಂದೆ ಏನಾಗಬೇಕಂತಿದ್ದೀಯಾ ಅಂತ. ನಿಂದೇನಾದರೂ ಗುರಿ ಇದೆಯಾ? ಅಲ್ಲ, ಏನಾದರೂ ಪ್ಲಾನ್ ಆಲ್ರೆಡಿ ಸೆಟ್ ಆಗಿದೆಯಾ? ನಾನು ದೊಡ್ಡ ಆಗುವಾಗ ಒಂದು ಒಳ್ಳೆ ತಬಲಾ ಪ್ಲೇಯರ್ ಆಗಬೇಕು, ಮತ್ತು ಇನ್ನಷ್ಟು ಸಾಧನೆಯನ್ನು ಮಾಡಬೇಕು. ಬೇರೆ ಅಕಾಡೆಮಿಕಲ್ಲೇ ಅಂದರೆ ನನಗೆ ಡಾಕ್ಟರ್ ಆಗಬೇಕು. ಡಾಕ್ಟರ್ ಆಗಬೇಕಂತ ಹೇಳಿ. ಹೇಗೆ ಓದುದ್ರಲ್ಲೆಲ್ಲ ಹೇಗಿದ್ದೀಯಾ? ಹುಷಾರಿದ್ದೀಯಾ? ಡೌಟ್ಸ್ ಎಲ್ಲ ಇದ್ರೆ ಯಾರ ಹತ್ರ ಕೇಳುದು? ಟ್ಯೂಷನಿಗೆ ಹೋಗುದಿಲ್ಲ ಅಂತ ಹೇಳಿದಲ್ಲ. ಈಗ ಸಾಧಾರಣವಾಗಿ ಎಲ್ಲ ಮಕ್ಕಳು ಸಂಜೆ ಬಂದು ಟ್ಯೂಷನಿಗೆ ಹೋಗುದು ಅಲ್ವಾ? ನೀನು ತಬ್ಲಾ ಕ್ಲಾಸ್, ಹಾರ್ಮೋನಿಯಂ ಕ್ಲಾಸ್, ಮತ್ತೆ ಟೇಬಲ್ ಟೆನ್ನಿಸ್, ಮತ್ತೆ ಹೀಗೆ ಡೌಟ್ಸ್ ಎಲ್ಲ ಇದ್ರೆ ಹೇಗೆ ಕ್ಲಾರಿಫೈ ಮಾಡ್ತೀಯ ನೀನು? ಅಪ್ಪನ ಹತ್ರ ಮತ್ತೆ ಅಮ್ಮನ ಹತ್ರ ಕೇಳ್ತೇನೆ, ಅವರು ನಂಗೆ ಹೇಳಿಕೊಡ್ತಾರೆ. ಈಗ ಎಕ್ಸಾಮ್ ಎಲ್ಲ ಇರುವಾಗ ಸಹ ನೀನು ಹೋಗ್ತೀಯಾ ಈ ಕ್ಲಾಸಸ್ಸಿಗೆ? ಇಲ್ಲ, ನಾನು ಹೋಗುದಿಲ್ಲ, ರಜೆ ಕೊಡ್ತೇನೆ. ಮತ್ತೆ ಎಕ್ಸಾಮ್ ಆದ್ಮೇಲೆ ಮತ್ತೆ ಹೋಗ್ತೇನೆ. ಆಗ ಯಾವುದು ಚಟುವಟಿಕೆಗೆ? ಬೇರೆ ಯಾವುದೆಲ್ಲ ಇಷ್ಟ ನಿನಗೆ? ಡ್ಯಾನ್ಸ್ ಇಷ್ಟ, ಡ್ರಾಯಿಂಗ್ ಇಷ್ಟ, ಓದುದಿಷ್ಟ. ಸ್ಟೋರಿ ಬುಕ್ಸ್ ಎಲ್ಲ ಓದ್ತೀಯಾ? ಯಾವುದು? ಅದು ಸುಧಾಮೂರ್ತಿದ್ದು, ಅದು ನಂಗೆ ಇಷ್ಟ. ಬರೆಯುವ ಅಭ್ಯಾಸ ಎಲ್ಲ ಇಲ್ವಾ? ಇದೆ. ಬರೀತೀಯ ಏನಾದ್ರೂ? ಇಲ್ಲ. ಸರಿ ಆದ್ಯ, ಕಾರ್ಯಕ್ರಮವನ್ನ ಮುಗಿಸುವ ಮೊದಲು ಇನ್ನೊಮ್ಮೆ ನಿನ್ನ ತಬ್ಲಾ ವಾದನ ಕೇಳಬೇಕು ಅಂತ. ನಾನು ಫಸ್ಟಿಗೆ ಈಗ ಒಂದು ಊಟನ ನುಡಿಸ್ತೇನೆ. ಸರಿ. ಈಗ ನಾನು 2 ಚಕ್ರಧಾರ ನುಡಿಸ್ತೇನೆ.
ಸರಿ ಆದ್ಯ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಇನ್ನಷ್ಟು ಸಾಧನೆಗಳು ನಿನ್ನಿಂದ ಆಗ್ಲಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇನ್ನೊಮ್ಮೆ ಧನ್ಯವಾದಗಳು. ನನ್ನನ್ನು ನಿಮ್ಮ ಸ್ಟುಡಿಯೋಕ್ಕೆ ಕರೆಸಿ ನನ್ನನ್ನು ಮಾತನಾಡಿಸಿ ಪ್ರೋತ್ಸಾಹಿಸಿದ್ದಕ್ಕೆ ನಿಮ್ಮ ಇಡೀ ಆಕಾಶವಾಣಿ ತಂಡಕ್ಕೆ ನನ್ನ ಧನ್ಯವಾದಗಳು.